ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ಪ್ರಿಯ ವೀಕ್ಷಕರೇ, ನಿಮ್ಮ ಸಹಕಾರದಿಂದ ನಮ್ಮ ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ 300ಕ್ಕೂ ಹೆಚ್ಚು ವೀಕ್ಷಕ ವೃಂದದವರು ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೊಂದು ವಿಷಯ ಏನೆಂದರೆ, ಇದು ನಮ್ಮ 100ನೇ ಸಂಚಿಕೆಯಾಗಿದೆ. ನಿಮ್ಮೆಲ್ಲರ ಈ ಸಹಕಾರ ನಮಗೆ ಸದಾ ಹೀಗೆ ಇರಲಿ. ನಾವು ಮಾಡುವ ವಿಡಿಯೋಗಳಲ್ಲಿ ತಪ್ಪುಗಳು ಏನಾದರೂ ಇದ್ದಲ್ಲಿ ಕಂಡುಬಂದಲ್ಲಿ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹೇಳಿ. ಆದಷ್ಟು ತಪ್ಪುಗಳನ್ನು ತಿದ್ದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇನೆ. ಮತ್ತೊಮ್ಮೆ ನಾನು ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಕಲ್ಪಕುಸುಮ ಕಲಾ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘ, ತಿಪಟೂರು, ತುಮಕೂರು ಜಿಲ್ಲೆ ಹಾಗೂ ಶ್ರೀ ಆಲದಮರ ಮುನಿಯಪ್ಪ ಸ್ವಾಮಿ ದೇವಾಲಯದ ಟ್ರಸ್ಟ್, ಬಾಗುವಾಳ, ಹೊನವಳ್ಳಿ ಹೋಬಳಿ, ತಿಪಟೂರು ತಾಲೂಕು ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ನೂತನ ಸಂಘದ ಸೇವಾ ಪದ ಸ್ವೀಕಾರ ಸಮಾರಂಭ ಹಾಗೂ ಜಿಲ್ಲಾ ಮಟ್ಟದ ಭಜನಾ ಮೇಳದ ಕಾರ್ಯಕ್ರಮದಲ್ಲಿ ಗುಡಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯ ವಿ.ಎಂ. ಪರಮೇಶ್ವರಪ್ಪನವರು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ದಿನಮಾನದಲ್ಲಿ ಕಲಾ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು. ಭಜನೆ ಪರಮಾತ್ಮನಿಗೆ ಅರ್ಪಿತವಾಗುತ್ತದೆ. ಭಜನೆಯಿಂದ ಮನುಷ್ಯನಿಗೆ ನೆಮ್ಮದಿ ದೊರಕಲು ಸಾಧ್ಯ ಎಂದರು. ನಿವೃತ್ತ ಶಿಕ್ಷಕರು, ಕನ್ನಡ ಸಾಹಿತ್ಯ ಪರಿಷತ್ನ ಕೋಶಾಧ್ಯಕ್ಷರಾದ ಮಡೆನೂರು ಸೋಮಶೇಖರ್ ಅವರು ಮಾತನಾಡಿ, ಮುನಿಯಪ್ಪನ ಆಲದಮರದ ಆವರಣದಲ್ಲಿ ಗುರುಕೃಪೆ ಇದೆ. ಸಂಗೀತ, ಸಾಹಿತ್ಯ, ರಂಗಕಲೆ ಬೆಳೆಸಿಕೊಂಡು ಹೋದಾಗ ನೆಲದ ಸಂಸ್ಕೃತಿ ಇರುತ್ತದೆ. 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಕಲ್ಯಾಣ ಕ್ರಾಂತಿಯನ್ನು ಮಾಡಿದರು. ಯುವ ಪೀಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮುಂದುವರೆಸಿಕೊಂಡು ಹೋಗಬೇಕು ಎಂದರು. ಸಾರ್ಥವಳ್ಳಿ ಉಚ್ಚಮ್ಮದೇವಿ ದೇವಾಲಯದ ಧರ್ಮದರ್ಶಿ ರಾಜಶೇಖರಪ್ಪನವರು ಮಾತನಾಡಿ, ಕಲ್ಪತರು ನಾಡಿನಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೆ ಯಾವಾಗಲೂ ಕೂಡ ನಿರಂತರವಾಗಿ ಸಹಕಾರ ದೊರಕುತ್ತಿದೆ ಎಂದರು. ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ವತಿಯಿಂದ ಆರೋಗ್ಯ ಶಿಬಿರ ಕಾರ್ಯಕ್ರಮ ಕೂಡ ಇದೇ ಸಂದರ್ಭದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಕಲ್ಪಕುಸುಮ ಕಲಾ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘದ ಸಾರ್ಥವಳ್ಳಿ ಶಿವಕುಮಾರ್, ದಯಾನಂದ್, ಹನುಮಾನ್ ಸೇವಾ ಸಂಸ್ಥೆಯ ಅಣ್ಣಯ್ಯ, ವಿವೇಕಾನಂದ, ಪತ್ರಕರ್ತ ತಿಮ್ಲಾಪುರ ಸ್ವಾಮಿ, ಸಪ್ತಗಿರಿ ಆಸ್ಪತ್ರೆಯ ಡಾಕ್ಟರ್ ಮೃತ್ಯುಂಜಯ, ಡಾಕ್ಟರ್ ತೇಜಸ್ವಿನಿ, ಡಾಕ್ಟರ್ ಅನುಷಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೇವರೆಲ್ಲ ದೇಹದೊಳು ಮನೆ ಮಾಡಲೆಲ್ಲ ತದ ದೇವರೆಲ್ಲ ದೇಹದೊಳು ಮನೆ ಮಾಡಲೆಲ್ಲ ಪಾವವರಿಯರೆ ಬಾರದಲ್ಲಿ ಕರ್ಮಿಗಳಿಗದು ಕಾಣಲಿಲ್ಲ. ಪಾವವರಿಯರೆ ಬಾರದಲ್ಲಿ ಕರ್ಮಿಗಳಿಗದು ಕಾಣಲಿಲ್ಲ. ದೇವಲೋಕದ ದೇವರೆಲ್ಲ ದೇವಗಳು ಮನೆ ಮಾಡಲೆಲ್ಲ ಬಾರದಲ್ಲಿ ಕರ್ಮಿಗಳಿಗದು ಕಾಣಲಿಲ್ಲ. ಆಗಸ್ಟ್ 19ರ ರಕ್ಷಾ ಬಂಧನ ಅಂಗವಾಗಿ ತಿಪಟೂರಿನ ಹಾಸನ ಸರ್ಕಲ್ ನಂದಿನಿ ಡೈರಿ ಶಿವಕುಮಾರ ಸ್ವಾಮಿ ವೃತ್ತದ ಬಳಿ ಇರುವ ಭಾಸ್ಕರ್ ಕಚೇರಿಯಲ್ಲಿ ಬೆಳಿಗ್ಗೆ 7 ಗಂಟೆಗೆ ರಕ್ಷಾ ಬಂಧನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸ್ನೇಹಿತರಾದ ಅರುಣ್,
ನಿವೃತ್ತ ಶಿಕ್ಷಕರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಕೋಶಾಧ್ಯಕ್ಷರಾದ ಮಡೇನೂರು ಸೋಮಶೇಖರ್, ಪಾಟೇಲ್ ಶಂಕರಪ್ಪ, ಧರಣೇಶ್ ಕುಪ್ಪಾಳ್, ಚನ್ನವೀರಗೌಡ, ವಕೀಲರಾದ ಬಸವರಾಜ್, ಕೊರಿಯರ್ ನಾಗೇಂದ್ರ, ವನಿತಾ ಮಾದಿಹಳ್ಳಿ, ಕುಮಾರ್, ಸುಂದರ್ರಾಜ್, ಭಾಸ್ಕರ್ ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಭಾಸ್ಕರ್ ಮುಂತಾದವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನೂಲು ಹುಣ್ಣಿಮೆಯ ದಿನ ಹಾಗೂ ಋಗ್ ಯಜುರ್ ಉಪಕರ್ಮ ಮತ್ತು ರಕ್ಷಾ ಬಂಧನವನ್ನು ಆಚರಿಸಲಾಯಿತು. IMA ವತಿಯಿಂದ ಆಸ್ಪತ್ರೆ ಬಂದ್ ಮಾಡಿ ಪ್ರತಿಭಟನಾ ಮೆರವಣಿಗೆ ತಿಪಟೂರಿನಲ್ಲಿ ನಡೆಯಿತು. ಇಂದು ತಿಪಟೂರು ಭಾರತೀಯ ವೈದ್ಯಕೀಯ ಸಂಘ ತಿಪಟೂರು ಶಾಖೆ ವತಿಯಿಂದ ಕೋಲ್ಕತ್ತಾದ RG ಕೇರ್ ಮೆಡಿಕಲ್ ಕಾಲೇಜಿನ ದ್ವಿತೀಯ ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ನಗರದಲ್ಲಿ OPD ಬಂದ್ ಮಾಡಿ ನಗರದಲ್ಲಿ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಉಪ ವಿಭಾಗಾಧಿಕಾರಿ ಕಚೇರಿ ಅವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಪತ್ರವನ್ನು ಉಪ ವಿಭಾಗಾಧಿಕಾರಿಗೆ ನೀಡಲಾಯಿತು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರಾಮೇಗೌಡ, ಡಾಕ್ಟರ್ ಶ್ರೀಧರ್, ಡಾಕ್ಟರ್ ವಿವೇಚನ್, ಡಾಕ್ಟರ್ ರಕ್ಷಿತ್, ಡಾಕ್ಟರ್ ನೇಮಿನಾಥ್, ಅನಿಲ್, ಮಧುಸೂದನ್, ಸುರೇಶ್, ಸುಬ್ರಾವ್, MC ನಾಗರಾಜ್, ಮೀರಾ, ಶ್ರೀಧರ್, ರಂಗನಾಥ್, ಪ್ರಹ್ಲಾದ್ ಸೇರಿದಂತೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು, ಲ್ಯಾಬ್ ಟೆಕ್ನಿಷಿಯನ್ಸ್ ಮತ್ತಿತರರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಸುಮ್ಮನೆ ಕೆಲಸ ಮಾಡ್ತೀವಿ ಥಿಂಕಿಂಗ್ ಏನೋ ಒಂದು ಒಳ್ಳೇದು ಮಾಡ್ಬೋದು ಅಂತ, ಬಟ್ ಇಷ್ಟೊಂದು ಕ್ರೂರತೆ ಇದೆ ಅಂತ ಅಂದರೆ ನಿಜವಾಗ್ಲೂ ಯೋಚನೆ ಮಾಡ್ಬೇಕು. ಆಸ್ಪತ್ರೆ ಒಳಗಡೆ ಕಾಲಿಡಕ್ಕೂ ಯೋಚನೆ ಮಾಡ್ಬೇಕು, ಆಚೆ ಓಡಾಡೋಕ್ಕೂ ಯೋಚನೆ ಮಾಡ್ಬೇಕು. ಆ ಥರ ನಾವು ನೈಟೆಲ್ಲ ಒಬ್ರೊಬ್ರೇನೆ ಓಡಾಡ್ತಾ ಇರ್ತೀವಿ. ಆಸ್ಪತ್ರೆಯಲ್ಲೂ ಅಷ್ಟೇ ಎಷ್ಟು ಜನ ಸರ್ ಹೇಳ್ದಂಗೆ 1-2 ದಿವಸ ಪೊಲೀಸ್ ಬರ್ತಾರೆ, ಬಟ್ ಯಾವಾಗಲೂ ಅವ್ರಿಗೆ ನಮ್ಮ ಜೊತೆ ನಮ್ಮ ಪ್ರೊಟೆಕ್ಷನ್ ಕೊಟ್ಕೊಂಡು ಇರೋಕ್ಕಾಗಲ್ಲ. ಅದನ್ನ ಜನರೇ ಅರ್ಥ ಮಾಡ್ಕೋಬೇಕು. ಈಗ ನಾವು ಎಲ್ಲ ಜನರಿಗೂ ಹೇಳೋ ಅಂಥ ಪರಿಸ್ಥಿತಿಲಿಲ್ಲ, ಬಿಕಾಸ್ ಒಬ್ರೊಬ್ರಿಗೂ ಅಂತೂ ಹೇಳೋಕ್ಕಾಗಲ್ಲ. ಎಲ್ಲರೂ ಅವ್ರು ಅರ್ಥ ಮಾಡ್ಕೊಂಡು ಇರಬೇಕು. ಹಂಗಂತ ನಾವೆಲ್ಲರೂ ಒಳ್ಳೆಯವ್ರಂತ ಭಾವಿಸ್ತೀವಿ, ಬಟ್ ಈ ರೀತಿ ಇನ್ಸಿಡೆಂಟ್ಸ್ ಆದರೆ ನಾವು ಹೆಂಗೆ ಓಡಾಡ್ಕೊಂಡು ಹೆಂಗೆ ಕೆಲಸ ಮಾಡ್ಕೊಂಡಿರ್ಬೇಕಲ್ಲ. ಸೇಮ್ ನೈಟ್ ಯಾರೂ ಎದ್ದಿರೋದಿಲ್ಲ, ನಾವು ಓಡಾಡ್ತಾನೆ ಇರ್ತೀವಿ. ನೈಟೆಲ್ಲ ಬರ್ತಾರೆ, ಕುಡ್ಕೊಂಡು ಬರ್ತಾರೆ. ಮೋಸ್ಟ್ ಆಫ್ ದ ಥಿಂಗ್ಸ್ ಸುಮ್ಮನೆ ಬಂದು ಜಗಳ ಆಗಲ್ಲ, ಎಲ್ಲ ಕುಡ್ಕೊಂಡು ಬಂದಿರ್ತಾರೆ. ಫೀಮೇಲ್ ಸ್ಟಾಫ್ಸೇ ಇರ್ತೀವಿ, ಸಿಸ್ಟರ್ಸು, ನರ್ಸಿಂಗ್ ಆಫೀಸರ್ಸು ಫೀಮೇಲ್ಸ್ ಇರ್ತಾರೆ, ಡ್ಯೂಟಿ ಡಾಕ್ಟರ್ಸು ಫೀಮೇಲ್ಸ್ ಇರ್ತಾರೆ. ಯಾರೂ ಇಲ್ಲ. ನಾವು ಸನ್ನಿವೇಶಗಳು ಮತ್ತೆ ಎಲ್ಲ ಸಹೋದ್ಯೋಗಿಗಳೇ ಯಾಕೆ ಹೇಳ್ತೀವಿ ಅಂದರೆ ನಾವೆಲ್ಲರೂ ಒಂದೇ ದೋಣಿಯಲ್ಲಿ ಸಾಕ್ತಾ ಇದ್ದೀವಿ. ವೈದ್ಯರಂತಲ್ಲ, ಅರೆವೈದ್ಯಕೀಯ ಸಿಬ್ಬಂದಿ, ನರ್ಸಿಂಗ್ ಸಿಬ್ಬಂದಿ, ಹೋಮ್ ಕೀಪಿಂಗ್ ಸಿಬ್ಬಂದಿ, ಎಲ್ಲರೂ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬ. ನಾವು ಒಂದು ಫ್ಯಾಮಿಲಿಗೆ ಯಾವಾಗಾದರೂ ಒಂದು ಅನಾಹುತ ಸಂಭವಿಸಿದ್ರೆ, ಒಂದು ಫ್ಯಾಮಿಲಿಯಲ್ಲಿ ಯಾವಾಗಲಾದ್ರೂ ಒಂದು ಈ ಥರ ದುರ್ಘಟನೆ ಸಂಭವಿಸಿದ್ರೆ ನಾವೆಲ್ಲ ಹೆಂಗೆ ಸೇರಿಕೊಂಡು ಅದನ್ನು ಎದುರಿಸ್ತೀವೋ ಅದೇ ರೀತಿಯಲ್ಲಿ ನಮ್ಮ ಒಂದು ವೈದ್ಯರಿಗೆ ಈ ಥರ ಒಂದು ಅನ್ಯಾಯ ಅಕ್ರಮ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ವೈದ್ಯಕೀಯ ಒಂದು ಕುಟುಂಬ ಥರ ಎಲ್ಲ ಸೇರಿದ್ದೇವೆ. ಈ ಒಗ್ಗಟ್ಟು ಯಾವಾಗಲೂ ಇರಲಿ. ಯಾಕಂದರೆ ಇವತ್ತು ಅವರಿಗಾಗಿದೆ, ನಾಳೆ ನಮಗಾಗ್ಬೋದು, ನಾಡಿದ್ದು ಇನ್ನೊಬ್ರಿಗಾಗ್ಬೋದು. ಯಾಕಂದರೆ ಇದು ಒಂದು ಸಮಾಜಕ್ಕೆ ಅಂಟಿದ ಒಂದು ಪಿಡುಗು. ಯಾಕಂದರೆ ನಮ್ಮ ಸಮಾಜದಲ್ಲಿ ಈ ಥರ ಘಟನೆಗಳು ಆಗ್ತಾನೆ ಇರ್ತವೆ. ಆದರೆ ಸಾರ್ವಜನಿಕರ ಒಂದು ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ, ಹಗಲು ರಾತ್ರಿ ನಿರತರಾಗಿರ್ತಕ್ಕಂಥ ಒಂದು ವೈದ್ಯಕೀಯ ಸಿಬ್ಬಂದಿ ಮೇಲೆ ಈ ಥರ ಅಮಾನವೀಯ ಲೈಂಗಿಕ ಮತ್ತು ಕೊಲೆ ಪ್ರಕರಣ ಆಗ್ತಕ್ಕಂಥದ್ದು ಅದು ಅತ್ಯಂತ ರೀತಿಯಲ್ಲಿ ಅಮಾನವೀಯ ಆಗಿರ್ತಕ್ಕಂಥ ಘಟನೆ. ನಮ್ಮ ಒಂದು ಫ್ಯಾಮಿಲಿಗೆ, ನಮ್ಮ ಒಂದು ಕುಟುಂಬಕ್ಕೆ ಗಂಡಾಂತರ ಇದನ್ನು ಎಲ್ಲರೂ ಎತ್ತಿಕೊಂಡು, ಯಾಕಂದ್ರೆ ಈ ದಿವಸ ನಮಗೆ ಪರಿಸ್ಥಿತಿ ಇದೆ. ನಾವು ಯಾರನ್ನು ಕೇಳಬೇಕು, ಯಾರನ್ನು ಕೇಳಬೇಕಾಗಿದೆ. ಯಾಕಂದ್ರೆ ನಾವು ಕೆಲಸ ನಾವೇ ನಮ್ಮ
ರಕ್ಷಣೆ ಮಾಡ್ತಾ ಬಂದಿದೆ. ಇದಕ್ಕಾಗಿ ನಾವೆಲ್ಲ ಎಲ್ಲರೂ ಒಟ್ಟಾಗಿ ಈ ಒಂದು ಸಾಮಾಜಿಕ ಪಿಡುಗನ್ನು ಎದುರಿಸೋಣ. ಯಾವುದೇ ರೀತಿ ಮುಂದೆ ಈ ರೀತಿ ಘಟನೆಗಳ ಆಗದಂಗೆ ನೋಡ್ಕೊಳ್ಳೋಣ. ಇದಕ್ಕಾಗಿ ನಾವು ಎಲ್ಲರ ಒಂದು ಸಹಾಯವನ್ನು ಕೇಳೋಣ. ಅದೊಂದು ಅಂಗವಾಗಿ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಲಿಕ್ಕೆ ನಮ್ಮ AC ಮುಖಾಂತರ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ದಯವಿಟ್ಟು ಅದನ್ನು ಸ್ವೀಕರಿಸಿ. ಮಾನ್ಯ ವಿಶ್ವಕರ್ಮ ಬಂಧುಗಳೇ, ರಾಜ್ಯಾಧ್ಯಕ್ಷರಾದ ಎಂ ಸೋಮಶೇಖರ್ ಅತ್ತಿಬೆಲೆ ಇವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ವಿಶ್ವಕರ್ಮ ಮಹೋತ್ಸವವನ್ನು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ 5ನೇ ವಾರ್ಷಿಕೋತ್ಸವ ಹಾಗೂ ವಿಶ್ವಕರ್ಮ ಬೃಹತ್ ಸಮಾವೇಶವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ JC ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದು, ಈ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಇತರೆ ಸಚಿವರುಗಳನ್ನು ಹಾಗೂ ಸಮಾಜದ ಮಠಾಧಿಪತಿಗಳನ್ನು ಆಹ್ವಾನಿಸಲು ಮತ್ತು ಸಮಾವೇಶದ ದಿನಾಂಕ ನಿಗದಿಪಡಿಸುವ ಬಗ್ಗೆ ಹಾಗೂ ವಿಶ್ವಕರ್ಮ ಜನಸೇವಾ ಸಂಘದ 5ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ 5 ಜನ ಪುರುಷ ಸಾಧಕರಿಗೆ 5 ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ನೀಡುವ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಶಸ್ತಿಗಳ ವಿವರ ಹೀಗಿದೆ: ವಿಶ್ವಕರ್ಮ ಸಿರಿ ಸಮ್ಮಾನ್ ಪ್ರಶಸ್ತಿ, ವಿಶ್ವಕರ್ಮ ಶ್ರೀ ಪ್ರಶಸ್ತಿ, ವಿಶ್ವಕರ್ಮ ಕಲಾರತ್ನ ಪ್ರಶಸ್ತಿ, ವಿಶ್ವಕರ್ಮ ಸೇವಾ ರತ್ನ ಪ್ರಶಸ್ತಿ, ವಿಶ್ವಕರ್ಮ ಕಲಾ ಕೌಸ್ತುಭ ಪ್ರಶಸ್ತಿ. ಇದರ ಅಂಗವಾಗಿ ದಿನಾಂಕ 25/8/2024 ಭಾನುವಾರ ಬೆಳಗ್ಗೆ 11 ಗಂಟೆಗೆ ತಿಪಟೂರಿನ ಹಾಸನ ಸರ್ಕಲ್ ಅರಸೀಕೆರೆ ರಸ್ತೆಗೆ ಹಾದು ಹೋಗುವ ಪಕ್ಕದ ಗ್ರ್ಯಾಂಡ್ ಹೋಟೆಲ್ನ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಸೋಮಶೇಖರ್, ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಗೇರ್ ಇವರ ಸಮ್ಮುಖದಲ್ಲಿ ಹಾಗೂ ಶ್ರೀ ಹೇಮಂತ್ ಕುಮಾರ್ ಅತ್ತಿಬೆಲೆ, ಶ್ರೀ ನಿಂಗಾಚಾರ್ H ಮನೋರಾಯನಪಾಳ್ಯ ಬೆಂಗಳೂರು, ಶ್ರೀ ಡಿ ಕೃಷ್ಣಮೂರ್ತಿ ಅಜ್ಜಂಪುರ, ಶ್ರೀ KV ದೇವೇಂದ್ರಾಚಾರ್ ಬೆಂಗಳೂರು, ಶ್ರೀ ಡಿ ಮೌನೇಶ್ವರಾಚಾರ್ ಬೀರೂರು, ಶ್ರೀ S ತೀರ್ಥಾಚಾರ್ ಸರಸ್ವತಿಪುರ ಕಡೂರು, ಶ್ರೀ ಜಿ.ಬೆ ಮೌನೇಶ್ವರಾಚಾರ್ ಗಿರಿಯಾಪುರ, ಶ್ರೀ ಭಾಸ್ಕರಾಚಾರ್ ಪತ್ರಕರ್ತರು ತಿಪಟೂರು, ಶ್ರೀ ಆನಂದಾಚಾರ್ ಅತ್ತಿಬೆಲೆ, ಶ್ರೀ ಮೌನೇಶ್ವರಿ ಬಡಿಗೇರ್ ಹೂವಿನ ಹಡಗಲಿ, ಶ್ರೀ ಶಿಲ್ಪಿ ರೇಣುಕಾದೇವಿ ಬೆಂಗಳೂರು, ಶ್ರೀ ಮಾಲತಿ ದೇವಿ ಹೊಸೂರು, ಶ್ರೀ KT ಜಯಣ್ಣ ಬೆಂಗಳೂರು, ಶ್ರೀ ಜಗದೀಶಾಚಾರ್ ಚಿಕ್ಕನಾಯಕನಹಳ್ಳಿ ಹಾಗೂ ಸಂಘದ ಪದಾಧಿಕಾರಿಗಳು, ಸದಸ್ಯರು ನೇತೃತ್ವದಲ್ಲಿ ಪೂರ್ವ ಸಿದ್ಧತಾ ಸಭೆಯನ್ನು ಹಮ್ಮಿಕೊಂಡಿದೆ. ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಸಲಹೆ, ಸಹಕಾರ, ಪ್ರೋತ್ಸಾಹ ನೀಡುವುದರ ಮೂಲಕ ಸಭೆಯನ್ನು ಯಶಸ್ವಿಗೊಳಿಸಿ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.